ನನ್ನ ಹೆಸರು ಅನಿಲ್ ಅರವಿಂದ್ ಉಲ್ಲಂಗೆ. ನಾನು ರಾಯಬಾಗ್ ತಾಲೂಕಿನ ಬಾವನಸೋಂದತಿ ಗ್ರಾಮ. ನನಗೆ ಈ ಒಂದು ಸಂದರ್ಭದಲ್ಲಿ ಬಹಳ ಖುಷಿ ಆಗ್ತಾ ಇದೆ. ಏಕೆಂದರೆ ಅಬಾಜಿ ಫೌಂಡೇಶನ್ನ ಎಲ್ಲ ಕಾರ್ಯಕರ್ತರು ಇವತ್ತಿನ ದಿನ ನನಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು PhD ಪದವಿಯನ್ನು ನೀಡಿ ಗೌರವಿಸಿದ್ದಕ್ಕೆ ನನಗೆ ಇವತ್ತಿನ ದಿನ ಸರ್ಕಾರ ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಮೊದಲಿಗೆ ನಾನು ಈ ಅಬಾಜಿ ಫೌಂಡೇಶನ್ನ ಯುವ ನಾಯಕರು, ಅದೇ ರೀತಿ ಬ್ಯಾರಿಸ್ಟರ್ ಸನ್ಮಾನ್ಯ ಶ್ರೀ ಪ್ರತಾಪಣ್ಣ ಪಾಟೀಲ್ ಸಾಹೇಬರು, ಅದರ ಜೊತೆಗೆ ಯುವ ಕೇಸರಿ ಶಿವರಾಜಣ್ಣ ಪಾಟೀಲ್ ಸಾಹೇಬರಿಗೂ ಇಬ್ಬರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಸೌಂದತಿ ಗ್ರಾಮದ ಅಬಾಜಿ ಫೌಂಡೇಶನ್ನ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಮಿತ್ರನಾದಂಥ ಪ್ರದೀಪ ಹೇಳಿದ ಹಾಗೆ, ನಾವು ಕಲಿಯುವಂಥ ಸಂದರ್ಭದಲ್ಲಿ ಬಸ್ಸಿನ ಸೌಕರ್ಯ ಇರಲಿಲ್ಲ. ಒಂದೇ ಒಂದು ಬಸ್ ಇತ್ತು. ಅದು ಏನಪ್ಪ ಅಂತಂದ್ರೆ ಒಂದು ಸಾರಿ ಬಂದು ಹೋದರೆ 3 ತಾಸುಗಳ ನಂತರ ಮತ್ತೆ ಬಸ್ ಬರ್ತಾ ಇತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲಿಂದ ಅಂಕ್ಲಿವರೆಗೆ ಸೈಕಲ್ ಮೇಲೆ ಹೋಗಿ ಅಲ್ಲಿಂದ ನಾವು ಏನಪ್ಪ ಅಂತಂದರೆ ನಾವು ನಮ್ಮ PUC ಅದರ ಜೊತೆಗೆ ಡಿಗ್ರಿಯನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಅದರ ಜೊತೆಗೆ ಮಹಾಪೂರ ಬಂದಂಥ ಸಂದರ್ಭದಲ್ಲಿ ನಾವೇನಪ್ಪ ಅಂತಂದ್ರೆ ಈ ಒಂದು ಜಂಗಲ್ವಾಯ ಅಂಕ್ಲಿವರೆಗೆ ಹೋಗಿ ಅಲ್ಲಿಂದ ನಾವು ಬಸ್ಸನ್ನು ಪಡೆದುಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ನಾನು ಈ ಒಂದು PhD ಪೂರೈಸಿದ್ದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ PhD ಪೂರೈಸಲಿಕ್ಕೆ ನನಗೆ ಸಹಕಾರ ನೀಡಿದಂಥ ನನ್ನೆಲ್ಲ ಮಿತ್ರರಿಗೂ, ಅದರ ಜೊತೆಗೆ ನನ್ನ ತಂದೆ ತಾಯಿ ಪಾಲಕರು ಪೋಷಕರಿಗೂ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ. ಈ ಒಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ ನನಗೆ ಏನಪ್ಪ ಅಂತಂದರೆ ಈ ಒಂದು PhD ಪದವಿಯನ್ನು ನೀಡಿ ಗೌರವಿಸಿದೆ. ನನಗೆ ಶಿಕ್ಷಣಶಾಸ್ತ್ರ ವಿಭಾಗದ ಒಂದು ಹಿರಿಯ ಪ್ರಾಧ್ಯಾಪಕಿ ಆದಂಥ ಸುಷ್ಮಾ ಆರ್ ಮೇಡಮ್ ಅವರು ನನಗೆ ಈ ಒಂದು PhD ಪದವಿಯನ್ನು ಪಡೀಲಿಕ್ಕೆ ನನಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮದ ಎಲ್ಲ ಯುವಕರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್, ಬಟ್ ವಿದೌಟ್ ಹಾರ್ಡ್ ವರ್ಕ್ ನಥಿಂಗ್ ಈಸ್ ಪಾಸಿಬಲ್ ಅಂತಂದರೆ, ನೀವು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೆ, ಮನಸಾರೆ ಕಾರ್ಯವನ್ನು ಮಾಡಿದ್ದೇ ಆದರೆ ಏನಪ್ಪ ಅಂತಂದ್ರೆ ಎಲ್ಲವೂ ಸಾಧ್ಯ ಆಗ್ತಾ ಇದೆ. ಯಾವುದೇ ಒಂದು ಈ ಒಂದು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ದುಶ್ಚಟಕ್ಕೆ ಬಲೆಯ ಆಗದೆ, ಅದರ ಜೊತೆಗೆ ಮೊಬೈಲ್ಗೆ ಅಡಿಕ್ಟ್ ಆಗದೆ ನಾವು ಕೂಡ ನಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸುವ ಸಲುವಾಗಿ ಕಷ್ಟಪಟ್ಟು ಓದಿದ್ದೇ ಆದರೆ ಯಶಸ್ಸು ಖಂಡಿತವಾಗಿ ನಿಮ್ಮದು ಕಟ್ಟಿಟ್ಟ ಬುತ್ತಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಒಂದು ಹೆಮ್ಮೆಯ ವಿಷಯ. ಏಕೆಂದರೆ ನಮ್ಮೂರಿನ ಸುಪುತ್ರರಾದಂಥ ಅನಿಲ್ ಅರವಿಂದ್ ಉಲ್ಲಂಗೆ ಅವರು ಎಜುಕೇಷನ್ ಒಂದು ವಿಷಯದಲ್ಲಿ ಒಂದು ವ್ಯಾಸಂಗ ಮಾಡಿ ಆ ವಿಷಯದಲ್ಲಿ ಪರಿಣಿತಿ ಹೊಂದಿ ಅವ್ರು ಏನಪ್ಪ ಅಂತಂದ್ರೆ ಅವರು ತಮ್ಮದೇ ಆದಂಥ ಒಂದು ಬರವಣಿಗೆ ಮುಖಾಂತರ ಆ ಎಜುಕೇಷನ್ ವಿಷಯದಲ್ಲಿ PhD ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ಆದ್ದರಿಂದ ನಮ್ಮೂರಿಗೆ ಹಾಗೂ ನಮ್ಮೆಲ್ಲರ ಜನರಿಗೆ, ನಮ್ಮ ಊರಿನ ನಾಗರಿಕರಿಗೆ ಹಾಗೂ ಈ ಅಬಾಜಿ ಫೌಂಡೇಶನ್ ಎಲ್ಲ ಸದಸ್ಯರಿಗೂ ಸಹ ಏನಪ್ಪ ಅಂದ್ರೆ ನಮ್ಮೊಂದು ಖುಷಿಯಾಗಿದೆ. ಅದಕ್ಕೆ ಇಂಥ ವ್ಯಕ್ತಿಗಳು ಏನಪ್ಪ ಅಂದ್ರೆ ಜೀವನದಲ್ಲಿ ಅನೇಕ ಇನ್ನೂ ಸುಧಾರಣೆ ಆಗಬೇಕು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು. ಮತ್ತು ಅದು ಅಲ್ಲದೆ ಅವರು ತಮ್ಮ ಜೀವನದ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಂತ ಈ ಅಬಾಜಿ ಫೌಂಡೇಶನ್ ಎಲ್ಲ ಏನಪ್ಪ ಅಂದ್ರೆ ಸದಸ್ಯರ ಒಂದು ಹಾರೈಕೆ ಎಲ್ಲರೂ ಅವ್ರ ಮೇಲೆ ಇರುತ್ತದೆ ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಶ್ರೀ ಅನಿಲ್ ಉಲ್ಲಂಗಿಯವರು ಬಾವನಸೋಂದತಿ ಊರಲ್ಲಿ ಒಂದು PhD ಪದವಿಯನ್ನು ಪಡೆದಿದ್ದಾರೆ. ಇದಕ್ಕೆ ನಮ್ಗೆ ಭಾಳ ಹೆಮ್ಮೆ ವಿಷಯ. ಮೊದಲ ಈ ಊರಾಗ ಅಂದರೆ ಬಸ್ಸಿಂದ ಸೌಕರ್ಯವೂ ಇಲ್ಲ ಇತ್ತು. ಅಂಥ ದಿನಮಾನದಾಗ ಇವರು ಒಂದು PhD ಪದವಿ ಪಡೆದಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ.